ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 38 ಇದೆ ಸುತ್ತಳತೆಯ ಕಟೋರಿ ಬ್ಲೌಸ್ ಪೇಪರ್ ಕಟ್ಟಿಂಗ್ ಅಲ್ಲ, ಟ್ರೇಸಿಂಗ್ ಪೇಪರನ್ನು ಕಟಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಾಗುತ್ತೆ, ಒಂದು ಟ್ರೇಸಿಂಗ್ ಪೇಪರನ್ನು ಮಾಡಬೇಕಾದ್ರೆ ಒಂದು ಸೆಟ್ ಮೂರು ಫೈಲ್ ಶೀಟ್ ಬೇಕಾಗುತ್ತೆ ಫ್ರೆಂಡ್ಸ್. 3 ಫೈಲ್ ಶೀಟ್ ಬೇಕಾಗುತ್ತೆ. ಇದು ಬಂದು ನಿಮಗೆ ಎಲ್ಲ ಇದರೊಳಗೂ ಸಿಗುತ್ತೆ, ಏನೋ ಬುಕ್ ಸ್ಟೋರಲ್ಲಿ ಕೇಳಿದ್ರೆ ಸಿಗುತ್ತೆ. ಆದಷ್ಟು ಒಳ್ಳೆ ಕ್ವಾಲಿಟಿಯಿಂದ ತೆಗೆದುಕೊಂಡು ನೀವು ಮಾಡಿಟ್ಕೊಬೋದು. ಇವತ್ತು ಯಾವ ರೀತಿ ಮಾಡಿಟ್ಕೊಳ್ಳೋದು ಅಂತ ತುಂಬ ಜನ ಈಗೇನು ಅಂತಂದರೆ, ನನ್ನ ಹತ್ರ ಒಂದು 500ಕ್ಕಿಂತ ಹೆಚ್ಚು ಜನ ಈ ಟ್ರೇಸಿಂಗ್ ಪೇಪರನ್ನು ತರಿಸ್ಕೊಂಡಿದ್ದಾರೆ. ಫಸ್ಟು ಒಂದು ಸೆಟ್ ತರಿಸ್ಕೊಂಡು ಅದು ಸರಿ ಹೋಗ್ಬಿಟ್ಟು ಮತ್ತೆ ಒಬ್ಬೊಬ್ರು 10 ಸೆಟ್ ತರಿಸ್ಕೊಂಡಿರೋದು ಇದೆ. ಬೇರೆ ಬೇರೆ ಹೇಳ್ತಿದ್ದು ಕಟೋರಿ ಬ್ಲೌಸ್ ಆಗಿರ್ಬೋದು, ನಾರ್ಮಲ್ ಬ್ಲೌಸ್ ಆಗಿರ್ಬೋದು, ಮತ್ತು ಪ್ರಿನ್ಸಸ್ ಕಟ್ಟು, ಇವೆಲ್ಲನೂ ಕೂಡ ನಾನು ಟ್ರೇಸಿಂಗ್ ಪೇಪರ್ ಮಾಡಿ ಕೊಟ್ಟಿದ್ದೀನಿ ಆಲ್ರೆಡಿ. ಇದು ಬಂದು ಒಂದು ಸೆಟ್ ಬಂದು 250 ರುಪೀಸ್ ಇರುತ್ತೆ. ನೀವು 3-4 ಈ ಥರ ಒಂದು ಸಲ ತೊಗೊಂಡ್ರೆ 200 ರುಪೀಸ್ ಸಿಗುತ್ತೆ. ಒಂದರಲ್ಲಿ ನಿಮಗೆ ಏನು ಸಿಗುತ್ತೆ ಅಂದರೆ ಬ್ಯಾಕು, ಫ್ರಂಟು, ಬೆಡ್ ಪಟ್ಟಿ ಮತ್ತು ಸ್ಲೀವು ಇಷ್ಟು ಕೂಡ ನಿಮಗೆ ಕರೆಕ್ಟ್ ಆಗುತ್ತೆ. ನಿಮಗೆ ಎಷ್ಟು ಬೇಕು ಅಂದರೆ 42ವರೆಗೂ ಸಿಗುತ್ತೆ ಫ್ರೆಂಡ್ಸ್. ಇದು 42 ಅಳತೆವರೆಗೂ ಯಾವ ಸೈಜಿಗೆ ಬೇಕಾದರೂ ನಾನು ಮಾಡ್ಕೊಡ್ತೀನಿ. ನಿಮಗೆ ಬ್ಲೌಸ್ ಉದ್ದ ಮತ್ತು ಸ್ಲೀವ್ ಉದ್ದ ಮತ್ತು ನಿಮಗೆ ಶೋಲ್ಡರ್ ಚಿಕ್ಕದು ಬೇಕಾ, ದೊಡ್ಡದು ಬೇಕಾ, ಅದೆಲ್ಲ ನೀವು ಏನು ಇಲ್ಲ ಕಾಮನ್ ಆಗಬೇಕಾ, 3 ಇಂಚಸ್ ರೆಡಿ ಬೇಕಾ, 2.5 ಬೇಕಾ ಅನ್ನೋದನ್ನೆಲ್ಲ ನೀವು ಹೇಳ್ಬೇಕಾಗತ್ತೆ ನನಗೆ, ಯಾವ ರೀತಿ ಮಾಡಬೇಕು ಅಂತ. ನೀವೇ ನನಗೆ ಎಷ್ಟು ಬ್ಲೌಸ್ ಉದ್ದ ಆಗಿರ್ಬೋದು, ಸ್ಲೀವ್ ಲೆಂತ್ ಆಗಿರ್ಬೋದು, ಫ್ರಂಟು, ಬ್ಯಾಕು, ಡೀಪು ಇಷ್ಟನ್ನು ನೀವು ಕೊಟ್ಟರೆ ನಾನು ಆರಾಮಾಗಿ ಕಟ್ ಮಾಡಿ ನಾನು ಕೊರಿಯರನ್ನು ಮಾಡ್ತೀನಿ. ಈಗ ಯಾವ ರೀತಿ ನೀವೇ ಬೇಕಾದರೂ ಮಾಡ್ಕೊಬೋದು ಮನೆಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇವತ್ತು 38 ಇದೆ ಸುತ್ತಳತೆಯ ಕಟೋರಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಮಗೆ 4 ಶೀಟ್ ಬೇಕಾಗುತ್ತೆ ಫ್ರೆಂಡ್ಸ್. 4 ಶೀಟ್ ಫೈಲ್ ಬೇಕಾಗುತ್ತೆ. ಮೊದಲು ಸ್ಲೀವ್ ಕಟ್ಟಿಂಗನ್ನು ಮಾಡ್ತೀನಿ. ಬ್ಯಾಕಿ, ಫ್ರಂಟು, ಸ್ಲೀವು ಮತ್ತು ಕಟೋರಿನ ಹೆಚ್ಚಿಸೋದು ಯಾವ ರೀತಿ ಅಂತಲೂ ತೋರಿಸ್ತೀನಿ, ಫುಲ್ಲು ತೋರಿಸ್ತೀನಿ. ನೀವು ಈ ಥರ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಲೆಂತ್ ಅಷ್ಟನ್ನು ತೆಗೆದುಕೊಳ್ಳಿ. 8 ಬೇಕಾ, 7 ಬೇಕಾ, 6 ಬೇಕಾ, 9 ಬೇಕಾ, ಅದು ನಿಮಗೆ ಬಿಟ್ಟಿದ್ದು. ನಾನಿಲ್ಲಿ 9 ಇಂಚನ್ನು ಉದ್ದ ತೊಗೊತಾ ಇದ್ದೀನಿ. ಇದನ್ನು ಬಂದು ಸ್ಲೀವ್ ಲೆಂತ್ ಬಂದು 9 ಇಂಚನ್ನು ತೊಗೊತೀನಿ. ನಾನಿಲ್ಲಿ ಮಾರ್ಜಿನ್ಗೂ ಸಹ ಬಿಟ್ಟಿರ್ತೀನಿ. ನೀವು ಎಕ್ಸ್ಟ್ರಾ ಬಟ್ಟೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಸ್ಲೀವ್ ಲೆಂತ್ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಬೇಕು ಅಂದರೆ ಇದನ್ನು ಏನು ಟ್ರೇಸಿಂಗ್ ಪೇಪರ್ ಇರುತ್ತೆ ಇದನ್ನು ನೀವು ಬಟ್ಟೆ ಮೇಲಿಟ್ಟು 1 ಇಂಚ್ ಬಟ್ಟೆಯನ್ನು ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಇದು ನಾನು ಪರ್ಮನೆಂಟ್ ಮಾರ್ಕರಲ್ಲಿ ಮಾಡ್ಕೊಡೋದ್ರಿಂದ ನೀರು ಬಿದ್ದೋಗುತ್ತೆ ಅನ್ನೋದು ಏನಿಲ್ಲ. ಇದು ನೀವು ನೀಟಾಗಿ ಕಟ್ಟಿಂಗ್ ಏನಾದರೂ ಪತ್ರಿನಲ್ಲಿ ಕಟ್ ಮಾಡ್ದಲ್ಲೇ ಇಟ್ಕೊಂಡ್ರೆ ನೀವು ಆರಾಮಾಗಿ ಒಂದು 5-6 ವರ್ಷ ಒಂದು ಸೆಟ್ಟನ್ನು ಆರಾಮಾಗಿ ಮಾಡ್ಕೊಬೋದು. ನಾನು ತುಂಬ ಒಬ್ಬೊಬ್ರು 15-20 ಬ್ಲೌಸ್ ಕೊಟ್ಟಾಗ ನಾನು ಒಂದು ಟ್ರೇಸಿಂಗ್ ಪೇಪರನ್ನು ಮಾಡಿಟ್ಕೊಂಡ್ಬಿಡ್ತೀನಿ. ಅದನ್ನಿಟ್ಟು ಕಟಿಂಗ್ ಮಾಡೋದು ತುಂಬ ಈಸಿ ಆಗುತ್ತೆ. ನೀವು ಒಂದು ಟೈಮ್ ಕೂತ್ಕೊಂಡ್ರೆ 2-3 ಕಟಿಂಗ್ ಒಂದೇ ಸಲ ಮಾಡ್ಕೊಂಬಿಡ್ಬೋದು. ಒಂದು ಟ್ರೇಸಿಂಗ್ ಪೇಪರ್ ಇಟ್ಟು 2-3 ಬ್ಲೌಸ್ ಒಂದೇ ಸಲ ಕಟ್ ಮಾಡ್ಬೋದು. ಅದರಿಂದ ಇಲ್ಲಿ 9 ಇಂಚು ರೆಡಿ ಇತ್ತು ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ನಾನು 10 ಇಂಚ್ಗೆ ಮಾಡ್ತೀನಿ. ಮಾರ್ಜಿನ್ಗೋಸ್ಕರ ನಾನು ಆಲ್ರೆಡಿ ಇಲ್ಲಿ ತೊಗೊಂಡಿರ್ತೀನಿ. ಕರೆಕ್ಟು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ಕೂಡ ನಾನು ಇಲ್ಲಿ ಮಾಡ್ಕೊಂಡು ಹಾಕ್ತೀನಿ. ಇಷ್ಟಾದಮೇಲೆ ನಾವು ಮಾರ್ಜಿನ್ಗೋಸ್ಕರ ಏನು ಬಿಟ್ಟಿರ್ತೀವೋ ಅದಕ್ಕೆ ಒಂದು ಲೈನನ್ನು ಎಳ್ಕೊಳ್ಳಿ ನೀಟಾಗಿ. ಇದು ಮಾರ್ಜಿನ್ಗೆ ಸ್ಟಿಚಿಂಗ್ಗೋಸ್ಕರ ಬಿಟ್ಟಿರ್ತೀವಲ್ಲ ಅದು. ಮತ್ತು ಇದು ಬ್ಲೌಸ್ ಲೆಂತ್, ಇದು ಸಾರಿ ಫ್ರೆಂಡ್ಸ್ ಸ್ಲೀವ್ ಲೆಂತ್ ಎಷ್ಟು ಬೇಕೋ ಕರೆಕ್ಟಾಗಿ ಅಷ್ಟನ್ನು ತೆಗೆದುಕೊಂಡಿದ್ದೀನಿ. 9 ಇಂಚಿದು ಇದು ಬಂದು 9 ಇಂಚು ರೆಡಿ ಬಂದು 9 ಇಂಚ್ ಇರೋದ್ರಿಂದ ನಾನು ಇಲ್ಲಿ 10 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇದು ಬಂದು 1 ಇಂಚು ಮಾರ್ಜಿನ್ಗೋಸ್ಕರ. ಇದು ಮಾರ್ಜಿನ್ ನಾನು ಆಲ್ರೆಡಿ 9 ಇಂಚ್ ಅಳತೆಗೆ ರೆಡಿ ಇಲ್ಲಿ ಕೊಟ್ಬಿಟ್ಟಿರ್ತೀನಿ. ಇನ್ನೂ ಎಕ್ಸ್ಟ್ರಾ ಏನು ಇಟ್ಕೊಳಕ್ಕೆ ಹೋಗಬಾರ್ದು ನೀವು. ಮತ್ತು ಮೇಲಿನಿಂದ ನಾನು ಇದು ಕಟೋರಿ ಬ್ಲೌಸ್ ಆಗಿರೋದ್ರಿಂದ 3/4 ಇಂಚ್ಗೆ ನಾನು ಮಾರ್ಕನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಕಟೋರಿ ಬ್ಲೌಸ್ ಆಗಿರ್ಬೋದು ಅಥವಾ ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಅದೇನು ವ್ಯತ್ಯಾಸ ಆಗಲ್ಲ. ನಾನಿಲ್ಲಿ 3/4 ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ನಾನು ಒಂದು 7.5 ಇಂಚ್ ಕಂಕ್ಳು ಬಂದು 6-14 ಇತ್ತು ಅಂದರೆ 7.5ಗೆ ನಾನು ಮಾರ್ಕ್ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇದು ಒಂದು ಶೇಪ್, ಫಸ್ಟ್ ಶೇಪು, ಸೆಕೆಂಡ್ ಶೇಪು ಎರಡನ್ನೂ ಸಹ ನಾನು ಏನು ಮಾಡಿರ್ತೀನಿ ನೀಟಾಗಿ ಕಟ್ ಮಾಡ್ಕೊಡ್ತೀನಿ. ನೋಡಿ ಈ ಥರ. ಮತ್ತು 2ನೇ ಶೇಪು. ಇಷ್ಟಾದಮೇಲೆ ನಮ್ಗೆ ಎಷ್ಟು ಇದು ಬೇಕಾಗಿರುತ್ತೋ ಅಷ್ಟನ್ನು ನೀಟಾಗಿ ಈ ಥರ ಎಳ್ಕೊಳ್ಳೋದು. 2 ಇಂಚಸ್ ಮಾರ್ಜಿನ್ಗೋಸ್ಕರ ಇದು 2 ಇಂಚ್ ಮಾರ್ಜಿನ್ಗೆ ನಾವೇನು ತೋಳಿಗೆ ರೆಡಿ ಬಿಡಬೇಕೋ ಅಷ್ಟನ್ನು ನೀವು ಕರೆಕ್ಟಾಗಿ 9 ಇಂಚಿಗೆ ಬೇಕು ಅಂದರೆ ನಾನು ಆಲ್ರೆಡಿ ಕರೆಕ್ಟಾಗಿ ಎಲ್ಲನೂ ಮಾಡಿಕೊಟ್ಟಿರ್ತೀನಿ. ಇಲ್ಲಿ ಬಂದು 3/4 ತೊಗೊಂಡಿದ್ದೀನಿ. ಇದನ್ನು ಡೌನಿಂಗನ್ನು ಇದನ್ನು ನೀಟಾಗಿ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಇದನ್ನು ಇಟ್ಕೊಂಡು ನೀವು ಸ್ಲೀವ್ ಶೇಪ್, ಕೆಲವು ಸಲ ಏನು ಅಂದರೆ ನಿಮಗೆ ಶೇಪು ಸರಿಯಾಗಿ ಬರಲ್ಲ, ನಮಗೆ ಸ್ಲೀವ್ದು ಅಂತಿರ್ತೀರ. ಈ ಥರ ಒಂದು ನನ್ನ ಹತ್ರ ಸ್ಲೀವ್ ಸೆಟ್ಟು ಕೂಡ ಸಿಗುತ್ತೆ. ಸ್ಲೀವ್ ಸೆಟ್ ತೊಗೊಂಡು ನೋಡಿ ಎಷ್ಟು ನೀಟಾಗಿ ಸ್ಲೀವ್ ಅನ್ನೋದು ಬಂದಿರುತ್ತೆ. ನೀವು ಈ ಥರ ತಂದಿಟ್ಕೊಂಡ್ರೆ ಮಾಡಿಟ್ಕೊಂಡ್ರೆ ನೀವು ಯಾವ ಕಿತ್ತು ಹೋಗಲ್ಲ, ಅರ್ದು ಹೋಗಲ್ಲ, ಆ ಥರ ಏನಿಲ್ಲ. ನೀವು ನೀಟಾಗಿ ಇಟ್ಕೊಂಡ್ರೆ ಅಂದರೆ ಆರಾಮಾಗಿ
ಸುಮಾರು 2-3 ವರ್ಷ, ಅಥವಾ ನೀವು ಹೆಂಗೆ ಇಟ್ಕೊತೀರಾ ಹಂಗೆ. ನೋಡಿ ಫ್ರಂಟು ಮತ್ತು ಬ್ಯಾಕು ಶೇಪನ್ನು ತೆಗ್ದಿದ್ದೀನಿ ಆಲ್ರೆಡಿ. ನೋಡಿ ತೆಗೆದುಬಿಟ್ಟಿದ್ದೀನಿ. ಇದು ಫುಲ್ಲು ತೋಲ್ಡ್ ರೆಡಿ ಆಯಿತು. ಇದನ್ನು ನೀವು ಇನ್ನೂ ಕಡಿಮೆಗೆ ಇಟ್ಕೊಬೇಕು ಅಂದರೆ ಬಟ್ಟೆನ ಕಡಿಮೆಗೆ ಇಟ್ಕೊಂಡು ಕಡಿಮೆ ಬಟ್ಟೆಗೂ ನೀವು ಸ್ಲೀವ್ ಲೆಂತ್ ಕಡಿಮೆಗೂ ಮಾಡ್ಬೋದು. ಶೇಪ್ ತಾನೇ ನೀವು ಮಾರ್ಕ್ ಹಾಕೊಳ್ಳಿ, ಶೇಪ್ ಇದನ್ನ ಇಟ್ಕೊಂಡು ಶೇಪ್ ಹಾಕ್ಕೊಳ್ಳಿ, ಅಂತ ತೊಂದರೆ ಏನಿಲ್ಲ. ಈಗ ಸ್ಲೀವ್ ರೆಡಿ ಆಯಿತು. ಈಗ ಬಾಡಿ ಪಾರ್ಟನ್ನು ರೆಡಿ ಮಾಡೋಣ. ಬಾಡಿ ಪಾರ್ಟ್ಗೋಸ್ಕರ ಬ್ಯಾಕೇ ಬೇರೆ ಫ್ರಂಟೇ ಬೇರೆ ಕಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಬ್ಯಾಕು 14 ಇಂಚು ಬ್ಲೌಸ್ ಲೆಂತ್ ಇತ್ತು ಅಂತ ಅಂದರೆ 15 ಇಂಚನ್ನು ತೊಗೊಬೇಕು. ಫ್ರಂಟಲ್ಲಿ 16 ಇಂಚು. ಇಲ್ಲಿ ನಾನು 16 ಇಂಚನ್ನು ತೊಗೊತೀನಿ, ಯಾಕಂದರೆ ಫ್ರಂಟ್ ಪಾರ್ಟ್ ಇದು. ಹಂಗಾಗಿ 16 ಇಂಚ್ಗೆ ನಾನು ಒಂದು ಮಾರ್ಕನ್ನು ಹಾಕ್ತೀನಿ. ನೋಡಿ ಮಾರ್ಜಿನ್ 14 ಇಂಚು ರೆಡಿ ಇದ್ದರೆ 2 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಇಲ್ಲಿ ಎಲ್ಲನೂ ಕೂಡ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ನೀವು ಯಾವುದನ್ನು ಕೂಡ ಮತ್ತೆ ಎಕ್ಸ್ಟ್ರಾ ಬಟ್ಟೆ ಆಗಿರ್ಬೋದು ಏನು ತಗೊಳ್ಳೋ ಅವಶ್ಯಕತೆ ನಿಮ್ಗಿರಲ್ಲ. ಇದೇನಿದೆಯೋ ಅದನ್ನ ಇಟ್ಬಿಟ್ಟು ಬ್ಯಾಕ್ ಡೀಪ್ ಆಗಿರ್ಬೋದು, ಫ್ರಂಟ್ ಡೀಪ್, ನೀವು ಅಕಸ್ಮಾತ್ ಶಾರ್ಟೇಜ್ ಬಂತು ಡೀಪು ಅಂದರೆ ಆಮೇಲೆ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ನೀವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇರ್ತೀರಲ್ಲ ಆವಾಗ. ನೋಡಿ ಇದು ಬ್ಲೌಸ್ ಲೆಂತ್ 14 ಇಂಚು ರೆಡಿಗೆ ನಾನು ಇದನ್ನು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡೆ. ಈಗ ಎದೆ ಸುತ್ತಳತೆ 38 ಎದೆ ಸುತ್ತಳತೆ ಅಂದರೆ 9:15 ಫ್ರೆಂಡ್ಸ್. 9:15ಗೆ ನಾನು ಇಲ್ಲೊಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. 9:15ಗೆ 9:15 ನಾವು ಕಂಕ್ಳಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ರಿ ಅಂತೀನಲ್ಲ, ಅದನ್ನೇನು ತಗೊಳ್ಳೋ ಅವಶ್ಯಕತೆ ಇರಲ್ಲ. ಕಟೋರಿ ಬ್ಲೌಸಲ್ಲಿ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ. ಎಷ್ಟೈತೋ ಅಷ್ಟನ್ನೇ ಕರೆಕ್ಟಾಗಿ ಮಾಡಿ. 9:15ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಅದಕ್ಕೂ ಕೂಡ ಒಂದು ಲೈನ್ ಎಳೆಯೋಣ. ಇಲ್ಲಿ ನಾನು ಹೇಳ್ತಿರ್ತೀನಲ್ಲ ಎಕ್ಸ್ಟ್ರಾ ತೆಗೆದುಕೊಳ್ಳಿ, ಕಟೋರಿಗೆ ಹಂಗೆಲ್ಲ ಏನು ಎಕ್ಸ್ಟ್ರಾ ತೆಗೆದುಕೊಳ್ಳೋಷ್ಟಿರಲ್ಲ. ಯಾಕಂದರೆ ನಾವು ಕಟೋರಿನಲ್ಲಿ ಹೆಚ್ಚಿಸ್ಕೊಂಡಿರ್ತೀವಿ. ಆದ್ದರಿಂದ ನೋಡಿ +2 ಇಂಚಸ್ ಮಾರ್ಜಿನ್ನು ಇಲ್ಲಿದೆ. ಮಾರ್ಜಿನ್ಗೂ ಸಹ ನಾನು ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿರ್ತೀನಿ. ಈಗ ನಾನಿಲ್ಲಿ ಬ್ಲೌಸ್ ಉದ್ದ ಆಯಿತು 14 ಇಂಚು, ಮಾರ್ಜಿನ್ +2 ಇಂಚಸ್ 16 ಇಂಚು. ಇಲ್ಲೂ ಕೂಡ ಸೈಡ್ಗೂ ಕೂಡ ಮಾರ್ಜಿನ್ಗೆ 2 ಇಂಚನ್ನು ಬಿಟ್ಟಾಯಿತು. ಇಲ್ಲಿ ಬೆಡ್ಪಟ್ಟಿಗೆ ನಾನು ಇದು ನೀವು ಬೇಕು ಅಂದರೆ ಇದಕ್ಕೋಸ್ಕರ ನೀವು ಬೆಡ್ಪಟ್ಟಿನ ಎಕ್ಸ್ಟ್ರಾ ತೊಗೊಬೋದು. 4.25 ಇಂಚ್ವರೆಗೂ ನೀವು ತೊಗೊಬೋದು, ಏನು ತೊಂದರೆ ಇಲ್ಲ. ಅಂದ್ಕೊತೀರಾ ನೀವು ತೊಂದರೆ ಆಗ್ಬೋದೇನಂತ, ಖಂಡಿತ ಇಲ್ಲ. ಇಲ್ಲಿ ಬಂದು 3.25 ಇಂಚಸ್ಸನ್ನು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಾರ್ಕನ್ನು ಹಾಕ್ತೆ. ನಾನು ಈ ಥರ ಮಾರ್ಕಿಂಗ್ ಕಟೋರಿ ಬ್ಲೌಸ್ಗೆ ಹಾಕಿದಾಗ ನಾವೇನು ಇಲ್ಲಿ ಏನು ಸ್ಟಿಚ್ ಹಾಕೋದಿರ್ತೀವಿ ಅದನ್ನು ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲೊಂದು ಸ್ಟಿಚ್ ಹಾಕಬೇಕು ನೋಡಿ, ಆ ಸ್ಟಿಚ್ ಹಾಕೋ ಅವಶ್ಯಕತೆ ಇರಲ್ಲ. ನೀವೇನಾದರೂ ಈ ಥರ ನೀವು ಇದನ್ನು ತೆಗೆದುಕೊಂಡ್ರೆ, ಮಾರ್ಕಿಂಗನ್ನು ತೆಗೆದುಕೊಂಡ್ರೆ ಅವಶ್ಯಕತೆ ಏನಿರಲ್ಲ. ಇಷ್ಟಾದಮೇಲೆ ನಾವು ನೆಕ್ಕನ್ನು ತೆಗೆದುಕೊಬೇಕಾಗುತ್ತೆ. ನೆಕ್ಕನ್ನು ನಾನಿಲ್ಲಿ 38 ಎದೆ ಸುತ್ತಳತೆಗೆ 2.25 ಇಟ್ಕೊತೀನಿ ಫ್ರೆಂಡ್ಸ್. ತುಂಬ ಎಲ್ಲ ಬೇಡ, 2.25 ಆರಾಮ. ಕಟೋರಿ ಬ್ಲೌಸ್ಗೆಲ್ಲ ಅಷ್ಟು ಬೇಕಾಗುತ್ತೆ. ಮತ್ತು ಇಲ್ಲಿ ಬಂದು 3.25ಗೆ ನಾನು ತೊಗೊತಾ ಇದ್ದೀನಿ. 3.25 ಇಂಚಿಗೆ ತೊಗೊಂಡಿದ್ದೀನಿ. 2.25ಗೆ ನಿಮ್ಗೆ ರೆಡಿ ಸಿಗುತ್ತೆ. ಇಲ್ಲಿ ಬಂದು ನಾನು 38ಗೆಲ್ಲ 5.25 ತೊಗೊತೀನಿ. 5.25ಗೆ ನಾನು ಒಂದು ಮಾರ್ಕಿಂಗನ್ನು ಹಾಕ್ತಾ ಇದ್ದೀನಿ. ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಎಕ್ಸ್ಟ್ರಾ ಇನ್ನೊಂದು ಲೈನ್ ಎಳೆಯೋ ಅವಶ್ಯಕತೆ ಇರಲ್ಲ. ಯಾಕೆ 5.25 ತೊಗೊಳ್ರಿ, 5.25 ತೊಗೊಳೋದಕ್ಕಿಂತ ಇಲ್ಲಿ ನಮಗೆ ಯಾವುದೇ ಸ್ಟಿಚಿಂಗ್ ಬರಲ್ಲ. ಇಲ್ಲಿ ಸ್ಟಿಚಿಂಗ್ ಬರಲ್ಲ, ಇಲ್ಲಿ ಬರುತ್ತೆ. ಕಟೋರಿಲಿ ಇಲ್ಲಿ ಯಾವುದೇ ಸ್ಟಿಚಿಂಗ್ ಬರಲ್ಲ. ಹಂಗಾಗಿ ನೀವು ಪರ್ಫೆಕ್ಟಾಗಿ ತೊಗೊಬೇಕು. ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ, ಸಾಕಾಗುತ್ತೆ. 1 ಇಂಚ್ಗೆ ಹಾಕ್ಕೊಳ್ಳಿ. ಇಲ್ಲಿಂದ 1 ಇಂಚು ಪಕ್ಕ ನಿಮಗೆ ನೀಟಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ಮಾರ್ಕಿಂಗನ್ನು ಹಾಕ್ಕೊಳ್ಳಿ. ನೀವು ಎಷ್ಟು ಬೇಕಾದ್ರೂ ಮಾರ್ಕಿಂಗ್ ಹಾಕ್ಕೊಬೋದು. ಕಟಿಂಗ್ ಮಾಡಬೇಕಾದ್ರೆ ನೀಟಾಗಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಡೀಪ್ ಬಂದು ಕಾಮನ್ನಾಗಿ ಎಲ್ಲನೂ 6.25 ಇಂಚಸ್ಗೆ ಕೇಳ್ತಾರೆ. ನೀವು 6.25ವರೆಗೂ ಕೂಡ ತೊಗೊಬೋದು. ಕಟೋರಿ ಬ್ಲೌಸಲ್ಲಿ ಏನು ತೊಂದರೆ ಆಗಲ್ಲ. ನೋಡಿ ಈ ಥರ. ಮತ್ತು ಇಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮಗೆ ಏನು ಇದಿರುತ್ತೆ, ನಿಮ್ಗೆ ಅಕಸ್ಮಾತ್ ರೌಂಡ್ ಹಾಕೋಕ್ಕೆ ನಮ್ಗೆ ಗೊತ್ತಾಗಲ್ಲ ಅನ್ನೋದಾದರೆ ಫ್ರೆಂಚ್ ಕರ್ವ್ ಸಹಾಯ ತೆಗೆದುಕೊಂಡು ಕೂಡ ನೀವು ನೀಟಾಗಿ ನೀವು ರೌಂಡನ್ನು ಹಾಕೊಬೋದು ಫ್ರಂಟಲ್ಲಿ. ನಾನಿಲ್ಲಿ 2.25 ತಗೊಂಡ್ಕೊಂಡಿದ್ದೀನಿ ನೆಕ್ಕನ್ನು. ನೆಕ್ ಬಂದು 2.5. ಇದು ಹಿಂಗೆ ಇರುತ್ತೆ ಫ್ರೆಂಡ್ಸ್. ಹಿಂಗೆಲ್ಲ ಇಟ್ಕೊಂಡು ನೀವು ಕಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಏನು ಬರೆದಿರ್ತೀನೋ ನೇರವಾಗಿ ಹಂಗೆ ಇಟ್ಕೊಬೇಕಾಗುತ್ತೆ. ಇಲ್ಲಿ ಬಂದು ನಾನು 2.25 ತೊಗೊಂಡಿದ್ದೀನಿ. ಇಲ್ಲಿ ಬಂದು 3.25 ತೆಗೆದುಕೊಂಡಿದ್ದೀನಿ. ಇಲ್ಲಿ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಮತ್ತು ಇಷ್ಟು ದೊಡ್ಡದು ಕೂಡ ಬೆಲ್ಟ್ ಪಟ್ಟಿ ಅವಶ್ಯಕತೆ ಇರಲ್ಲ. ನೋಡಿ ಇಷ್ಟಾದರೆ ಓಕೆ ಸಾಕಾಗುತ್ತೆ. ಬೆಲ್ಟ್ ಪಟ್ಟಿನೂ ಅಷ್ಟೇ. ಇಲ್ಲಿ ನಾನು ಎಷ್ಟಿದೆ ನೋಡ್ಕೊಳ್ಳೋಣ. 4.25 ತೊಗೊಂಡಿದ್ದೆ. 4.25 ತೊಗೊಂಡಿದ್ದೆ. ಇಲ್ಲಿ ಬಂದು 3.25 ಇಂಚನ್ನು ತೆಗೆದುಕೊಂಡಿದ್ದೆ. ಬೆಡ್ ಪಟ್ಟಿ ರೆಡಿ ಆಯಿತು. ಈಗ ನಾವು ಇದನ್ನು ಕಟ್ ಮಾಡಿಬಿಡ್ತೀನಿ.
ನೋಡಿ ನಮ್ಮದು ನೆಕ್ಕು ಮತ್ತು ಇದು ಎರಡು ರೆಡಿ ಆಯಿತು. ಇಲ್ಲಿ ಬಂದು ನಾನು 3/4 ಇಂಚನ್ನು ತೆಗೆದುಕೊಂಡಿದ್ದೆ, 3/4 ತೆಗೆದುಕೊಂಡಿದ್ದೆ. ಇಲ್ಲಿ ಬಂದು 5.5 ಇಂಚ್ ಆರ್ಮೋಲ್. ಮತ್ತು ಈಗ ನಾವು ಇದನ್ನು ಹೆಚ್ಚಿಸ್ಕೊಬೇಕು, ಏನನ್ನ ಫ್ರಂಟ್ ಪಾರ್ಟಲ್ಲಿ ನೀಟಾಗಿ ಹೆಚ್ಚಿಸ್ಕೊಬೇಕಾಗತ್ತೆ. ಇದನ್ನು ಈಗ ನಾವಿಲ್ಲಿ ನಿಮ್ಗೆ ತೋರಿಸ್ತೀನಿ. ಏನು ಈ ಪಾರ್ಟ್ ಇದೆಯೋ ನೋಡಿ, ಏನು ಈ ಲೈನ್ಸನ್ನು ಎಳೆದಿರ್ತೀವೋ ಇಲ್ಲಿಂದ ಬಂದು ನಾನು 3 ಇಂಚ್ಗೆ ಒಂದು ಅಥವಾ 3.5 ಇಂಚ್ಗೆ 3.5 ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ 3.5 ಇಂಚ್ಗೆ ಇಲ್ಲಿಂದ 3.5, ಇಲ್ಲಿಂದ ಇಲ್ಲಿ 3.5 ಇಂಚಿಗೆ ಮಾಡಿದೆ. ಇಲ್ಲಿ ಏನು ಡೀಪ್ ಇದೆಯೋ ಇಲ್ಲೂ ಕೂಡ ನೀವು ಅರ್ಧ ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ. ನೋಡಿ ಈ ಥರ ಅರ್ಧ ಇಂಚು. ನಾವೇನು ಡೀಪ್ ಕರೆಕ್ಟಾಗಿ ನಾನು ಅದಕ್ಕೆ ಹೇಳಿದ್ದೀನಿ, ಈಗಲೇ ಡೀಪನ್ನು ತೆಗೆದುಕೊಂಬಿಡಿ, ಆಮೇಲೆ ಮೇಲಕ್ಕೆ ಆಗ್ಬಿಡುತ್ತೆ. ತುಂಬ ಮೇಲಕ್ಕಾದಾಗಲೂ ಕೂಡ ಈ ಸ್ಟಿಚ್ ಕಾಣಿಸ್ತಾ ಇರ್ತದೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಡೀಪನ್ನು ತೆಗೆದುಕೊಂಡೆ. ಇಲ್ಲಿ ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಒಂದು ಸ್ವಲ್ಪ ಡೀಪ್ ಕಡಿಮೆನೇ ಆಗುತ್ತೆ. ಇಲ್ಲಿ ಸ್ಟಿಚಿಂಗ್ ಬರುತ್ತೆ, ಅವಾಗ ಡೀಪ್ ಕಡಿಮೆ ಆಗುತ್ತೆ. ಅದರಿಂದ ನಾನು 7 ಇಂಚಸನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿಂದ ನಾನು 3 ಅಥವಾ 3.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ. ನೋಡಿ ಈ ಏನು ಸ್ಟಿಚ್ ಇರುತ್ತೆ, ಫಸ್ಟ್ನೇ ಸ್ಟಿಚ್, ಈ ಸ್ಟಿಚ್ ಇದೆಯಲ್ಲ, ಈ ಸ್ಟಿಚ್ ನಾವು ಕಂಕ್ಳಿಗೆ ಸ್ಟಿಚ್ ಮಾಡಿದ್ದೀವಲ್ಲ, ಅಲ್ಲಿಂದ 3.5 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಈಗ ನೀವು ಇದನ್ನು ನೀಟಾಗಿ ಒಂದು ಇದನ್ನು ಕೊಟ್ಬಿಡಿ ಅಷ್ಟೇ. ಕೈಲಿ ಬೇಕಾದರೂ ಹಾಕ್ಬೋದು, ಅಂತ ತೊಂದರೆ ಏನಿಲ್ಲ. ಇದನ್ನು ನೀಟಾಗಿ ನೀವು ಈ ಥರ ಏನು ಇದೆಯೋ ಇದನ್ನು ನೀಟಾಗಿ ಈ ಥರ ಇದರಲ್ಲಿ ಬೇಕಾದರೂ ಹಾಕ್ಕೊಬೋದು. ನೀವು ಫ್ರೆಂಚ್ ಕರ್ವಲ್ಲಿ ಬೇಕಾದ್ರೂ ಹಾಕ್ಕೊಬೋದು, ಅಥವಾ ನಾರ್ಮಲ್ ಕೈಯಲ್ಲಿ ಬೇಕಾದರೂ ಹಾಕ್ಕೊಬೋದು. ಇದನ್ನು ಕಟ್ ಮಾಡಿ ತೆಗೆದು ಬಿಡೋಣ. ತುಂಬ ಜನ ನನ್ನ ಅಳತೆ ಕೊಟ್ಟಿರೋದನ್ನ ತೆಗೆದುಕೊಂಡು ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಬಂದೈತೆ ಅಂತ ಹೇಳಿದ್ದಾರೆ. ಇಲ್ಲಿಂದ ನಾನು 3.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ನೋಡಿ 3.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇದು ಈ ಏನು ಇದಿದೆ, ಈ ಕಂಕ್ಳಿಂದ ಇಲ್ಲಿ 3.5, ಇಲ್ಲಿಂದನೂ ಕೂಡ 3.5 ಮಾಡಿದ್ದೀನಿ 2 ಇಂಚಸ್ ಮಾರ್ಜಿನ್ಗೆ. ಇದು ನೆಕ್ ಬಂದು ಈಗ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಹೆಚ್ಚಿಸ್ಕೊಬೇಕು, ಫ್ರಂಟಲ್ಲಿ ಹೆಚ್ಚಿಸ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಬೇರೆ ಟ್ರೇಸಿಂಗ್ ಪೇಪರನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನೀಟಾಗಿ ಇದನ್ನೇ ಇಟ್ಕೊಬೇಕು ಫ್ರೆಂಡ್ಸ್, ಕರೆಕ್ಟಾಗಿ ಇದನ್ನು ಇಟ್ಕೊಳ್ಳಿ. ಇಟ್ಕೊಂಡು ಇದೇನಿದೆಯೋ ಇದೇ ಥರ ಇಟ್ಕೊಂಡು ಇದನ್ನು ಟ್ರೇಸಿಂಗ್ ಮಾಡ್ಕೊಬೇಕು. ಇಲ್ಲೂ ಕೂಡ 1/2 ಇಂಚು ನಾವೇನು ನೆಕ್ಕಿದೆಯೋ ಅಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾ ನಾವು ಇದನ್ನು ಮಾಮೂಲಿ ನಾರ್ಮಲ್ ಆಗಿ ನೀವು ಮಾಡ್ಕೊಂಬಿಡಿ, ಟ್ರೇಸನ್ನು ಮಾಡ್ಕೊಂಬಿಡಿ. ಆಮೇಲೆ ಇದ್ರಿಗೆ ಏನು ಎಕ್ಸ್ಟ್ರಾ ಯಾವ ಥರ ತೊಗೊಬೇಕು ಅಂತ ನಾನು ಹೇಳ್ತೀನಿ. ನೋಡಿ ಈ ಥರ ಆಯಿತು. ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಇದೇನು ಬೇಡ. ಈಗ ನಾವು ಇಲ್ಲಿ ಏನಿದೆಯೋ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಫ್ರೆಂಡ್ಸ್, ಮಾರ್ಜಿನ್ಗೋಸ್ಕರ. ಏನು ಇನ್ನು ಎಕ್ಕಿರುತ್ತೋ ಇಲ್ಲಿಂದ 1/2 ಇಂಚ್ ಮೇಲೆ ಇಲ್ಲೂ ಕೂಡ ಒಂದು 1/2 ಇಂಚ್ ನೀವು ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಯಾಕಂದರೆ ನಮ್ಮದು ಸ್ಟಿಚಿಂಗಿಗೆ ಆಲ್ರೆಡಿ ಲೋಗಿರೋದ್ರಿಂದ ಇಲ್ಲೂ ಕೂಡ 1/2 ಇಂಚ್ ಎಕ್ಸ್ಟ್ರಾ. ಮತ್ತು ಇಲ್ಲಿ ಏನಿದೆಯೋ ಅದನ್ನು ಇಲ್ಲೂ ಕೂಡ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಈ ಕಡೆ ಕೂಡ 1 ಇಂಚ್ ಎಕ್ಸ್ಟ್ರಾವನ್ನು ತೊಗೊತೀನಿ. ಮತ್ತು ಇವೆರಡರ ಮಧ್ಯೆ ಈಗ ಇಲ್ಲಿ ಒಂದು 8.5 ಇಂಚ್ ಇದೆ. 8.5 ಇಂಚಲ್ಲಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 8.5 ಇಂಚ್ ಐತೆ. 8.5 ಇಂಚನ್ನು ಹಾಫ್ ಫೋಲ್ಡ್ ಮಾಡಿ ಕರೆಕ್ಟಾಗಿ ನೋಡಿ 4.5 ಬಂತು. 4.5 ಇಂಚ್ಗೆ ಇಲ್ಲಿಂದ ಒಂದು ಮಾರ್ಕನ್ನು ಹಾಕ್ತೀನಿ. ಅದು ಕರೆಕ್ಟಾಗಿ ಸೆಂಟರ್ ಸ್ಟಿಚ್. ನೋಡಿ ಸೆಂಟರ್, ಈ ಸೆಂಟರ್ಗೂ ಕೆಳಗೆ ನಾವು 1 ಇಂಚನ್ನು ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ಮತ್ತು ಇಲ್ಲಿಂದ ಮೇಲಕ್ಕೆ 4 ಇಂಚ್ಗೆ ಒಂದು ಮಾರ್ಕನ್ನು ಹಾಕಿ ಮೇಲ್ಗಡೆಗೆ ಮಾರ್ಕ್ ಹಾಕಿ ಈಗ ಏನು ಎಕ್ಸ್ಟ್ರಾ ನಾವು ಮಾರ್ಕ್ ಹಾಕಿದ್ದೀವೋ ಇವನ್ ಫುಲ್ಲು ಎಲ್ಲ ಸೇರಿಸ್ಬೇಕಾಗುತ್ತೆ. ಇದು ಅಷ್ಟೇ ಸೇಮ್. ನೋಡಿ ಈ ಥರ ಸೇರಿಸ್ಬೇಕಾಗುತ್ತೆ. ಮತ್ತು ಇಲ್ಲೇನು ಲೈನ್ ಎಳ್ಕೊಂಡಿದ್ದೀನೋ ಇದನ್ನು ಕೂಡ ಸೇರಿಸಿ. ಕಟೋರಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿ. ನೀವು ಅದನ್ನು ಏನು ಮಾಡಬೇಕಾಗುತ್ತೆ, ನೀಟಾಗಿ ಯಾವುದು ಎಕ್ಸ್ಟ್ರಾ ತೊಗೊಬೇಕು ಅಂತ ನೋಡ್ಕೊಳ್ಳಿ ಅಷ್ಟೇ. ಈ ಕಡೆಯಿಂದ 1.5 ಇಂಚ್ ಒಂದು ಮಾರ್ಕು, ಈ ಗೆರೆ ಏನು ಎಳೆದಿರ್ತೀವೋ ಈ ಕಡೆಗೆ 1.5 ಇಂಚು. ಅಕಸ್ಮಾತ್ ನಿಮ್ಗೆ ಕಡಿಮೆ ಬೇಕು ಕಪ್ಸು ಅಂದರೆ ನೀವು ತೆಗೆದುಕೊಳ್ಳಿ. ಬೇಕು ಅಂದರೆ ನೀವು ಇದನ್ನು ಕ್ರಾಸ್ ಕಟ್ಟಿಂಗ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಕ್ರಾಸ್ ಕಟ್ಟಿಂಗ್ ಕೂಡ ಮಾಡಿಕೊಂಡು ಇದನ್ನು ಏನು ಈ ಪೀಸ್ ಇರುತ್ತೆ ಇದನ್ನು ಕ್ರಾಸ್ ಪೀಸ್ ಮೇಲೆ ಇಡಿ. ಕ್ರಾಸಾಗಿ ಎಡೆ ಈ ಥರ ಎಳೆದ್ರೆ ನೀವು ಇದು ಒಂಥರ ಶ್ರಿಂಕ್ ಆಗಿ ನಾವು ಪೈಪಿಂಗಿಗೆ ಬಟ್ಟೆಗೆ ಕಟ್ ಮಾಡ್ಕೊಂಡಾಗ ಇದಾಗುತ್ತಲ್ಲ, ಅಲ್ಲಿಟ್ಟು ಕಟ್ ಮಾಡ್ಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲೂ 1 ಇಂಚು, ಇಲ್ಲೂ 1 ಇಂಚು, ಇಲ್ಲಿ 1/2 ಇಂಚು ಇಲ್ಲಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಇಲ್ಲೂ ಕೂಡ 1/2 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಳ್ಳಿ. ನೀವು ಏನು ಇರುತ್ತೋ ಇಲ್ಲಿ ಏನಿದೆಯೋ ಇದನ್ನು ನೋಡ್ಕೊಂಡು ಇದೇ ಥರ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ತುಂಬ ತಲೆಯೆಲ್ಲ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ಯಾವುದೇ ನೀವು ಜಾಸ್ತಿ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನೆಕ್ ಅದನ್ನೇನು ಎಕ್ಸ್ಟ್ರಾ ಬೇಡ.
ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ನೋಡಿ, ಈಗ ನಾವು ಏನು ಎಕ್ಸ್ಟ್ರಾ ತೊಗೊಬೇಕಾಗಿತ್ತೋ ಅಷ್ಟನ್ನು ಎಕ್ಸ್ಟ್ರಾ ತೆಗೆದುಕೊಂಡ್ವಿ. ನಾವು ಇದು ಎಷ್ಟಿತ್ತು ತೋರಿಸ್ತೀನಿ. ನೀವು ಕಾಮನ್ ಆಗಿ ನಾವು ಕಟ್ ಮಾಡಿದ್ದು ಇಷ್ಟಿತ್ತು, ನಾವು ಇದನ್ನು ಎಕ್ಸ್ಟ್ರಾ ಮಾಡಿದ್ದೀವಿ. ನೋಡಿ, ಇದನ್ನು ಎಕ್ಸ್ಟ್ರಾ ಮಾಡಿದ್ದೀವಿ. ಈಗ ಇಷ್ಟು ಬಟ್ಟೆಯನ್ನು ತೆಗೆದುಕೊಂಡ್ರೆ ನಮ್ಮ ಕಪ್ಸಿಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಈಗ ನಮ್ಮದು ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇದು ಫ್ರಂಟ್ ಪಾರ್ಟ್ ಪ್ಲಸ್ ಬೆಲ್ಟ್ ಪಟ್ಟಿ. ನೋಡಿ, ಈ ಥರ ನೀಟಾಗಿ ರೆಡಿ ಆಯಿತು. ಸ್ಲೀವ್ ಕೂಡ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡೋಣ. ನೋಡಿ, ಬ್ಯಾಕ್ ಪಾರ್ಟು ನಾವು 1 ಇಂಚ್ ಎಕ್ಸ್ಟ್ರಾ ಮಾತ್ರ ತೊಗೊತೀನಿ, 15 ಇಂಚ್ ಮಾತ್ರ ತೊಗೊತೀನಿ. ಬ್ಲೌಸ್ ಲೆಂತ್ ಬಂದು 14 ಇರೋದ್ರಿಂದ 15 ತೆಗೆದುಕೊಳ್ಳೋಣ. ಸೇಮ್ ನೀವು ಯಾವುದೇ ಅಳತೆ ಇರಲಿ ಇದೇ ಥರ ಕಟ್ ಮಾಡ್ಕೊಳ್ಳಿ. ಒಂದು ಪೇಪರ್ ಕಟ್ಟಿಂಗ್ ಕಟೋರಿ ಬ್ಲೌಸ್ಗೆ ನೀವು ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ನೀವೇನು ಮಾಡಿ 1 ಇಂಚು ಮಾರ್ಜಿನ್ಗೋಸ್ಕರ, ಮತ್ತು ಇಲ್ಲಿ ನಾನು 3.5 ಅಥವಾ 4 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್, ಮತ್ತು ಮೇಲ್ಕು ಕೂಡ 4 ಇಂಚಸ್ಗೆ ಒಂದು. ಇದು ಬಂದು ಡಾಟ್ಸ್, ಇದು ಡಾಟು, ಇದು ಮಾರ್ಜಿನ್ 1 ಇಂಚ್. ನೀವು ಸಿಂಗಲ್ ಪಟ್ಟಿ ಇಷ್ಟು ತೊಗೊಂಡ್ರೂ ಸಾಕಾಗುತ್ತೆ. ಇದು ಸಿಂಗಲ್ ಪಟ್ಟಿ. ಈಗ ನಾವು 9.5ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತೀನಿ. ಇದು ಬ್ಯಾಕು ಮತ್ತು ಫ್ರಂಟು ಸೇಮ್ ಇರುತ್ತೆ. ನಾವು ಎಕ್ಸ್ಟ್ರಾ ಬ್ಯಾಕಲ್ಲಾಗಲಿ ಫ್ರಂಟಲ್ಲಾಗಲಿ ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಇದು ಬಂದು 9.5 ಪ್ಲಸ್ 2 ಇಂಚಸ್ ಮಾರ್ಜಿನ್ಗೆ. ಸಾಕಾಗುತ್ತೆ 2 ಇಂಚು ಮಾರ್ಜಿನ್ಗೆ. ಇದು 2 ಇಂಚ್ ಮಾರ್ಜಿನ್, ಇದು ಕೂಡ ಮಾರ್ಜಿನ್. ಮತ್ತು ಈಗ ನಾನು ನೆಕ್ಕನ್ನು ತೊಗೊತಿದ್ದೀನಿ. ನೆಕ್ಕು 2.5 ಬ್ಯಾಕಲ್ಲೂ ತೆಗೆದುಕೊಂಡಿದ್ವಿ, ಫ್ರಂಟಲ್ಲೂ ಅಷ್ಟೇ ತೆಗೆದುಕೊಳ್ಳೋಣ. ಇಲ್ಲೂ ಕೂಡ ನೆಕ್ಕು 3 ಕಾಲು ತೊಗೊಂಡಿದ್ದೆ, ಇಲ್ಲೂ 3 ಕಾಲೇ ತೊಗೊತಾ ಇದ್ದೀನಿ. ಆರ್ಮೋಲ್ 5.5 ತೊಗೊಂಡಿದ್ದೆ, ಇಲ್ಲೂ ಕೂಡ 5.5ಗೆ ನಾನು ಮಾರ್ಕನ್ನು ಹಾಕ್ತೀನಿ. ಇಷ್ಟು ಹಾಕಾದ್ಮೇಲೆ 1/2 ಇಂಚ್ ಈ ಕಡೆಗೆ ಹಿಂಗೆ ಕ್ರಾಸಾಗಿ ಹಾಕಿ ನಿಮಗೆ ಇದನ್ನು ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಮತ್ತು ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕಿಂಗನ್ನು ಹಾಕ್ತೀನಿ. ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಣ. ತುಂಬ ಈಸಿಯಾಗಿ ನೀವು ನೋಡಿ, ಇಷ್ಟೇ ಈ ಥರ ಬಂದ್ಬಿಟ್ಟು ಈ ಥರ ಹೋದರೆ ಆಯಿತು, ನಿಮ್ಮದು ಇದು ಕರೆಕ್ಟ್ ಆಗುತ್ತೆ. ಮತ್ತು ಇದು ನೆಕ್ಕು ನಾನು ತೋರಿಸ್ತೀನಿ. 9 ಇಂಚು 8 ಇಂಚು ನಿಮ್ಗೆ ಎಷ್ಟು ಬೇಕಾದರೂ ಇಟ್ಕೊಬೋದು. ನಾನಿಲ್ಲಿ 9 ಇಂಚನ್ನು ಇಡ್ತಾ ಇದ್ದೀನಿ. ಮತ್ತು ನಾವು ಬ್ರಾಡ್ ಕೊಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಎಷ್ಟಿರುತ್ತೋ ಸ್ಟ್ರೈಟ್ ಲೈಟ್ ಎಲ್ಲ ಸ್ವಲ್ಪ ಇದನ್ನು ಕೊಡ್ತಾ ಇದ್ದೀನಿ ನಾನು ಬ್ರಾಡ್ಗೋಸ್ಕರ. ಇದಕ್ಕೂ ಅಷ್ಟೇ ಫ್ರೆಂಚ್ ಕರ್ವ್ ಸಹಾಯದಿಂದ ನೀವು ನೀಟಾಗಿ ಇದನ್ನು ಕೊಡ್ಬೋದು, ಶೇಪನ್ನು ಆರಾಮಾಗಿ ಕುಟ್ಕೊಬೋದು. ಈಸಿ ಆಗುತ್ತೆ. ನೀವು ಕೈಲಿ ಹಾಕ್ಬೇಕಾದ್ರೆ ಅಷ್ಟು ಶೇಪ್ ಸರಿಗೆ ಬರಲ್ಲ. ಈ ಥರ ಈಗ ಅದಾಯಿತು. ನೆಕ್ ಆಯಿತು. ಇದು ಬಂದು 3 ಕಾಲು ತೆಗೆದುಕೊಂಡಿದ್ದೀನಿ. ಇದು ಬಂದು 5.5. ಇದು ಎದೆ ಸುತ್ತಳತೆ ಬಂದು 38. ಬ್ಲೌಸ್ ಉದ್ದ 14 ಇಂಚು. ಮತ್ತು ಮಾರ್ಜಿನ್ಗೂ ಕೂಡ ಬಿಟ್ಟಿದ್ದೀನಿ. ಇಲ್ಲಿ ಬಂದು 2.5ನೇ ತೆಗೆದುಕೊಂಡಿದ್ದೀನಿ. ಹತ್ತತ್ರ 2.75 ಇರಬೇಕು ಫ್ರೆಂಡ್ಸ್, ಯಾಕಂದರೆ ಬ್ರಾಡ್ ಕೊಟ್ಟಿದ್ದೀನಲ್ವ, ಅದಕ್ಕೋಸ್ಕರ. ಡೀಪ್ ಬಂದು 9 ಇಂಚು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪರ್ಫೆಕ್ಟಾಗಿ 38 ಎದೆ ಸುತ್ತಳ್ತಿದ್ದ ಟ್ರೇಸಿಂಗ್ ಪೇಪರ್ ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡೋದು ಅಂತ. ನೀವು ಇದನ್ನು ಏನಾದರೂ ಕಟ್ ಮಾಡ್ಕೊತೀನಿ ಡಬಲ್ ಪಟ್ಟಿನ ಅಂದರೆ ಅಗಲ ಕೊಡ್ಬೋದು, ಇದರೊಳಗೆ ಪೇಪರ್ ಇಲ್ಲ. ಇಷ್ಟು ಅಗಲದ ಪಟ್ಟಿಯನ್ನು ನೀವು ತೆಗೆದುಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ವ ನೀವು ಯಾವ ರೀತಿ ಪರ್ಫೆಕ್ಟಾಗಿ ಬ್ಲೌಸನ್ನು ಕಟ್ ಮಾಡೋದು. ಇಷ್ಟನ್ನೇ ಇಟ್ಕೊಂಡ್ರೆ ನೀವು ಆರಾಮಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು 38 ಎದೆ ಸುತ್ತಳ್ತಿದ್ದ. ಎಕ್ಸ್ಟ್ರಾ ನೀವು ಸೊಂಟ ಬೇಕಾದರೆ ನೀವು ಲಾಸ್ಟ್ ಫಿನಿಶಿಂಗ್ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಇಟ್ಕೊಳ್ಳಿ ಅಷ್ಟೇನೆ. ಸೇಮ್ ಇರುತ್ತೆ, ಏನು ಈ ಪ್ರೊಸೀಜರ್ ನಾವು ಸೇಮ್ ಮಾಡಿದ್ನೋ ಇದೇ ಥರ ಇರುತ್ತೆ. ನೀವು ಅಂದ್ಕೊಂಡಿರ್ತೀರ ಬೇಗ ಕಟ್ ಮಾಡ್ಬೋದು. ಮಿನಿಮಮ್ ಒಂದು 20 ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಪ್ರತಿಯೊಂದು ನೀಟಾಗಿ ನೋಡ್ಕೊಂಡು ಕಟ್ ಮಾಡಬೇಕು ನೀವು ಕೊಟ್ಟಿರೋ ಅಳತೆನ, ಹಂಗಾಗಿ ಟೈಮ್ ತಗೊಳುತ್ತೆ. ನೋಡಿ ಈಗ ಎಲ್ಲ ನಮ್ಮದು ಪ್ಯಾಕಿಂಗ್ ರೆಡಿ ಆಗುತ್ತೆ. ನೋಡಿ ಈ ಥರ
ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ರೀತಿ ನೀವು ಕೂಡ ಇದೇ ರೀತಿ ಮಾಡಿ ಇಟ್ಕೊಬೋದು. ಒಂದ್ಸಲ ಟ್ರೈ ಮಾಡಿ ನೀವು. ನಾನು ಡೀಟೇಲಾಗಿ ತೋರಿಸಿದ್ದೀನಿ, ಯಾವುದನ್ನು ಇದು ಮಾಡಿಲ್ಲ, ಏನೋ ಎಲ್ಲೋ ಸ್ಕಿಪ್ ಮಾಡೋದಾಗಿರ್ಬೋದು ಅಥವಾ ಏನು ಮಾಡಿಲ್ಲ, ಎಲ್ಲನೂ ನೀಟಾಗಿ ನಿಧಾನಕ್ಕೆ ತೋರಿಸಿದ್ದೀನಿ. ಇದೇ ಥರ ಟ್ರೈ ಮಾಡಿ. ಪೇಪರಲ್ಲಿ ಕಟಿಂಗ್ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು. ಇಲ್ಲ ಅಂದರೆ ಟ್ರೇಸಿಂಗ್ ಪೇಪರ್ ತರಿಸ್ಕೊಂತೀನಿದ್ರು ಕೂಡ ತರಿಸ್ಕೊಬೋದು. ನೀವು ಹೇಳಿದ್ರೆ ನನ್ನ ವಾಟ್ಸಪ್ ನಂಬರನ್ನು ನಾನು ಮೆಸೇಜ್ ಮಾಡ್ತೀನಿ. ನೀವು ಬೇಕು ಅನ್ನೋರಿಗೆ ಕಮೆಂಟ್ ಮಾಡಿದ್ರೆ ನಾನು ನನ್ನ ವಾಟ್ಸಪ್ ನಂಬರನ್ನು ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೇಕು ಅಂದರೆ ನಾನು ಇದೇ ಥರ ನಾರ್ಮಲ್ ಬ್ಲೌಸ್ ಕಟ್ಟಿಂಗು ತೋರಿಸ್ತೀನಿ ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸನ್ನು ಕೂಡ ತೋರಿಸ್ತೀನಿ. ನೀವು ಇಷ್ಟಪಟ್ಟರೆ ಮಾತ್ರ. ಥ್ಯಾಂಕ್ ಯು ಫ್ರೆಂಡ್ಸ್.